ಫಸ್ಟ್ ಟೈಮ್ ಸ್ಕೂಟ್ರು ಎಲ್ಲ ಎಂಥದ್ದು ಇವಳು ಕಲೀಲಿಕ್ಕೆ ಸ್ವಲ್ಪ ಭಯ ಪಡೆಯತ್ತಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ರೆ ನಾವು ಸಹ ಚೆನ್ನಾಗಿದ್ದೆ ನೋಡಿ. ಸರ್ ಏನು ಕೈ ಹಾಕ್ತೀರಿ? ಇವರು ಮುಖ ತಿರುಗಿಸ್ತಾ ಇಲ್ಲ. ಇಲ್ಲಿ ತೀಮಾರಿ ಸೊಪ್ಪಿದೆ, ತುಂಬ ಚಟ್ನಿ ಮಾಡೋದಕ್ಕೆ ಕೊಯ್ತಾ ಇದ್ದಾರೆ ಸ್ನೇಹಿತರೆ. ಕೊಯ್ಲಿ ಅವನು ನಾನು ಈಗ ಚಟ್ನಿನ ರುಬ್ಬಿದ್ದೀನಿ. ಅವ್ನ ಶಾಲೆಗೆ ಲೇಟ್ ಆಗುತ್ತೆ, ನನಗೆ ಚಟ್ನಿ ಮಾಡಬೇಕೀಗ. ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದೀನಿ. ಚಟ್ನಿ ಅಥವಾ ಈ ದೋಸೆ ಅಥವಾ ಪಡ್ಡು ಯಾವುದಾದ್ರೂ ಒಂದು ಮಾಡಿಬಿಡ್ತೀನಿ. ಟೈಮ್ ಆಗಿದೆ, ಬೇಗ ಬೇಗ ನೋಡಿ ಸ್ನೇಹಿತರೆ. ತೀಮಾರಿ ಚಟ್ನಿ ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತಲ್ಲ. ಸೈಡ್ ಎತ್ತಿಡ್ತೀನಿ ಈಗ. ಇಲ್ಲಿ ಯಾಕೇನಾಯ್ತು? ಹಾಂ, ಅಚ್ಕಿದ ಚಿಕನ್ ಚೇಂಜ್ ಆಗೈತಿ. ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ. ಈಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ. ದೋಸೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದರೆ ಎಷ್ಟು ಕೆಳಗೆ ಹೋಗುತ್ತೆ. ಇದು ದೋಸೆ ಹಿಟ್ಟು ಪಡ್ಡಿಗೂ ಬರುತ್ತೆ, ಹಾಗೆ ದೋಸೆಗೂ ಬರುತ್ತೆ. ಎರಡೂ ಥರ ಆಗುತ್ತೆ ಇದರಲ್ಲಿ. ಈಗ ಪಡ್ಡಿಗೆ ಅದನ್ನು ಸ್ವಲ್ಪ ಕಡಲೆಬೇಳೆ ಅದೆಲ್ಲ ನೆನೆ ಇಡಬೇಕಾಗುತ್ತೆ. ನೆನೆ ಇಟ್ಟಿಲ್ಲ, ನಾನು ಹೀಗೇನು ಮಾಡ್ತೀನಿ. ಈಗ ಎರಡು ನೀರು ಹಾಕ್ತೀನಿ. ತುಂಬ ಗಟ್ಟಿ ಅನ್ನಿಸ್ತೈತೆ. ಕಾಯ್ಲಿಕ್ಕೆ ಇಡು ಹಂಚಿ ಅಷ್ಟೇ. ತಮ್ಮಗೆ ಲೇಟ್ ಆಗುತ್ತೆ ಕಾಯ್ಲಿಕ್ಕೆ. ನೋಡಿ ಕರೆಕ್ಟ್ ಆಯ್ತಲ್ಲ. ಇನ್ನು ದೋಸೆ ಹಾಕ್ಕೊಂಡು ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಹಂಚಿಟ್ಟಿದ್ದೀನಿ. ದೋಸೆ ಹಂಚಿದು ಹೊಸದು ನಿನ್ನೆ ತಂದಿದ್ದಿಲ್ಲ, ಅದೇ ನೋಡಿ. ನೋಡಿ ಈಗ ಇದ್ರ ಮೇಲೆ ನೀರು ದೋಸೆ ಹಿಟ್ಟದು ಏನು ಹಾಕಿ ಮಾಡೋದಕ್ಕೆ ಬರಲ್ಲ, ಎಲ್ಲ ಹೊರಗಡೆ ಹೋಗಿಬಿಡುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಎಣ್ಣೆ ಕೂಡ ಹಾಕೋ ಹಾಗಿಲ್ಲ. ಎಣ್ಣೆನ ಹಾಕಬಾರ್ದಂತೆ, ಹಚ್ಚಬಾರ್ದು ಅಂತ ಹೇಳಿದ್ದಾರೆ. ಆದರೆ ದೋಸೆ ಮಾಡುವಾಗ ಒಂದು ಸ್ವಲ್ಪ ಹಾಕಲೇಬೇಕಾಗುತ್ತೆ. ಯಾವುದಾದ್ರೂ ದೋಸೆ ಯಾವ್ದು ಬೇಕಾದ್ರೂ ಮಾಡಲಿ. ನೋಡಿ ಮೇಲ್ಗಡೆ ಈ ಥರ ಎಣ್ಣೆ ಹಾಕಿದ್ರೇ ದೋಸೆಗೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ. ತುಂಬ ಹಾಕದೇ ಇದ್ದರೂ ಒಂದು ಸ್ವಲ್ಪನಾದರೂ ಹಾಕಲೇಬೇಕಾಗುತ್ತೆ ನಾವು. ಹಾಗಾಗಿ ನೋಡಿ ಈಗ ಬೇಯ್ತಾ ಇದೆ, ಬೇಯಲಿ. ನೋಡಿ ಸ್ನೇಹಿತರಿಗೆ ತಿರುಗಿಸಿ ಹಾಕ್ತೀನಿ. ದೋಸೆ ಎದ್ದಿದೆ ಎಷ್ಟು ಚೆನ್ನಾಗಿ ತಾನಾಗೆ ನೋಡಿ ಹೋಗ್ತಾ ಇದೆ ಹೊರಗಡೆ. ಈಗ ಈ ಸೈಡ್ ಕೂಡ ಬೇಯಿಸ್ಕೊತೀನಿ ನೋಡಿ. ದೋಸೆ ಸೂಪರ್ ಅಲ್ಲ ದೋಸೆ ನೋಡಿ. ಈಗ ಈ ಕಡೆಯಿಂದ ತಗೊಂಡ್ಬಿಡ್ತೇನೆ. ದೋಸೆ ರೆಡಿಯಾಗಿದೆ. ಚಟ್ನಿ ಒಂದು ಹಾಕಿ ಕೊಡ್ತೇನೆ ನೋಡಿ. ಚಟ್ನಿ ಇಲ್ಲಿ ಧನುಷನಿಗೆ ದೋಸೆ ಚಟ್ನಿ. ಧನು ತಗೋಬಾ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ದೋಸೆ ಅಂತೂ. ತುಂಬಾ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ ನೋಡಿ. ನೋಡಿ ಇವ್ರು ತಿಂಡಿ ಹಾಕೈತಾರು. ಟೇಸ್ಟ್ ಆಗಿದೆಯಾ? ಚೆನ್ನಾಗುಂಟಾ? ಬಾ ದೋಸೆ ಕೊಡ್ತೀನಿ ಬಾ. ಇನ್ನೊಂದು ಅವನಿಗೆ ಕಾಲೇಜ್ ಟೈಮ್ ಆಗಿದೆ ಸ್ನೇಹಿತರೆ. ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ ನಾನು. ಹಾಗೆ ಇಲ್ಲಿ ಬಂದು ನನಗೆ ಕರಿ ಹಾಕಿಲ್ಲ, ಹಾಗೆ ಚೆನ್ನಾಗಿ ಮಾಡಿದ್ದೇನೆ. ಈಗ ಇದೇ ತುಂಬಾ ದೊಡ್ಡದಾಗಿತ್ತದು, ಅದಕ್ಕೆ ಈಗ ಸಣ್ಣ ಸಣ್ಣ ಹಾಕತ್ತೀನಿ ನೋಡಿ. ಚಟ್ನಿ ಹಾಕೋತಾ ಇದ್ದೇನೆ. ದೋಸೆ ತೊಗೊಂಡು ಬೇಗ ಹೋಗ್ತೀನಿ, ಟೈಮ್ ಬೆಳಗಿದ್ದೀಗ ನೋಡಿ. ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈಗ ಕುಟ್ಟು ಬೋರಾಗತ್ತಿದ್ದು ಇಷ್ಟು ಫುಲ್ ಬಂದ್ಬಿಟ್ಟಿದೆ ಮನೆ ಮುಂದೆ. ಆಮೇಲೆ ಬಂದ್ಬಿಡ್ತಾ ಅಂತೇಳಿ ಸ್ಟೂಲ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಹಾಗೆ ಕುತ್ಕೊಳ್ಳಿಕ್ಕೆ ಆಗಲ್ಲ ಅಂತೇಳಿ ಮಾಡಬಾರ್ದು, ಆದರೆ ಪರವಾಗಿಲ್ಲ. ತುಂಬ ಹುಲ್ಲು ನೋಡಿ ಎಷ್ಟು ಲೈಟ್ ಬಂದಿದೆ, ನಿಮಗೂ ಕಾಣ್ತಿರ್ಬೋದು. ಮತ್ತು ಇಲ್ಲಿ ದಾರ್ಯಾಗ ನಂತೆ ಹಾವೆಲ್ಲ ಬಿಡ್ತಾವೆ. ಆ ಕಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಹುಲ್ಲ ನೋಡಿ ಹೌದಲ್ಲ ನೋಡಿ. ಇದೇ ಹುಳ ನೋಡಿ ನಮ್ಮ ಗಿಡಗಳಿಗೆಲ್ಲ ಇದು ಮಾಡೋದು. ದೊಣ್ಣೆ ಹುಳ ಅಂತಾರೆ ನೋಡಿ, ಇದೇ ಹುಳ ನೋಡ್ದೆ ನೋಡಿ. ಇವೆಲ್ಲ ಈಗ ಎಷ್ಟು ಆಗುತ್ತೋ ಅಷ್ಟು ಕೇಳ್ತೇನೆ ದಿನ ಸ್ವಲ್ಪ ಸ್ವಲ್ಪ. ಅಪ್ಪ ಮಗಳು ಏನೋ
ಮಾಡಕತ್ತಾರಲ್ಲಿ. ಏನು ಮಾತಾಡ್ತಾರೆ ನೋಡಿ ಸೀಕ್ರೆಟ್ ಆಗಿ. ನೋಡಿ ಈಗ ಹುಲ್ಲು ನೋಡಿ ಯಾವ ಥರ ಬಂದಿದೆ. ಇಷ್ಟೊಂದು ಹುಲ್ಲು ಕೈಗಿದ ಎಷ್ಟಾಗುತ್ತೆ ಅಷ್ಟೆಲ್ಲ ತೆಗೆದು. ಮಳೆ ಇಲ್ಲ ಇವತ್ತು, ಸ್ವಲ್ಪ ಮಳೆ ಕಮ್ಮಿ ಇದೆ. ಮತ್ತೆ ಮಳೆ ಬಂದರೆ ಕೀಳೋದಕ್ಕೆ ಆಗಲ್ಲ ಅಂಥೇಳಿ ಅದಕ್ಕೆ ಕೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಹೌದು ಧನುಷನು ಬಂದ ಈಗಷ್ಟೇ. ನೋಡಿ ಅಲ್ಲಿನ ಗಿಡ ಯಾವ ಥರ ಆಗಿದೆ ಧನುಷ್. ಮಲ್ಲಿಗೆ ಗಿಡ, ಇದ್ರ ಗಿಡ ಎಲ್ಲ ಎಲ್ಲಿ ಹೋಗ್ತಾ ಹುಳ ಅಲ್ಲಿರ್ತಾನೆ. ಬನ್ನಿ ಸ್ನೇಹಿತರೆ, ಈಗ ಸಕಾಯಿ ತುಂಬ ಹೊತ್ತಾಯ್ತು ಕೂತು. ನೋಡಿ ಯಾವ ಥರ ಇಷ್ಟು ಹುಲ್ಲು. ಈಗ ಇಷ್ಟೇ ಕಿತ್ತಿದ್ದೇನೆ, ಇಲ್ಲಷ್ಟು ಕಿತ್ತಿದ್ದೇನೆ, ಇಷ್ಟು ಹುಲ್ಲಾಗಿದೆ. ಹಾಗೆ ಈಗ ನೋಡಿ ಗಿಡ ಹೇಗೆ ಇದೆಲ್ಲ ಕಟ್ಕೋಬೇಕು ಧನುಷಿಗೆಲ್ಲ ಇದೆ ಹುಲ್ಲು. ಇದೆಲ್ಲ ಈಗ ಕಟ್ಟಬೇಕು, ಕಟ್ಟಿ ಈಗ ಬಿಡಬೇಕು. ಹೂವು ಎಷ್ಟು ಚೆಂದ ಆದೈತೆ ನೋಡಿ. ಇಲ್ಲಿ ಸಹ ಎಲ್ಲ ಕ್ಲೀನ್ ಮಾಡಿದ್ದೇನೆ. ಆಗ 4 ಗಂಟೆ ಬಂದಿದ್ದೇನೆ, ಕೇಳ್ತಾ ಇದ್ದೇನೆ ಎಷ್ಟಾಗುತ್ತೆ ಅಷ್ಟು ಕಿತ್ತು ಇದನ್ನು. ಬನ್ನಿ ನೋಡಿ ಯಜಮಾನ್ರು ಏನು ಮಾಡತ್ತೀರಿ ಯಜಮಾನ್ರೆ? ತುಳಸಿ ಹೂ ತೆಗಿತಾರೆ ನೋಡಿ, ಎಷ್ಟು ಚೆಂದ ಬಂದಿದೆಯಲ್ಲ ತುಳಸಿ. ಇಲ್ಲಿ ಇವರು ಮಾಡ್ತಾಯಿದ್ದಾರೆ ತುಳಸಿ ಹೂ, ಇವ್ರು ತೆಗಿತಾ ಇದ್ದಾರೆ, ಇಲ್ಲಿ ಇವ್ರು ತೆಗಿತಾ ಇದ್ದಾರೆ. ಇಲ್ಲಿ ಈ ಗಿಡದ್ದು ಇಷ್ಟೊತ್ತನ ಯಜಮಾನ್ರು ತೆಗೆದ್ರು. ಹಾಗೆ ಇಲ್ಲೆಲ್ಲ ಹುಲ್ಲು ಕೀಳ್ತಾ ಇಲ್ಲಿ ಈ ಗಿಡದ್ದು ಹಾಗೆ ಈ ಗಿಡದ್ದು ಎಲ್ಲ ಇಲ್ಲಿ ತೆಗಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹುಲ್ಲು ಉಳಿದಿದೆ. ಮತ್ತು ತಿಮರಿ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಬಂದಿದೆ ಇಲ್ಲೆಲ್ಲ. ಈಗ ಕೀಳಬೇಕು. ಹಾಗೆ ಇಲ್ಲಿ ಬೆಂಡೆಕಾಯಿ ನೋಡಿ, ಬೆಂಡೆಕಾಯಿ ಆಗ್ತಾಯಿದೆ. ಈಗ ಕಿತಾಪತಿ ಮಾಡತ್ತ ನೋಡ್ರಿ. ಮತ್ತೆ ಬಿಡು, ಏನು ಮಾಡಬೇಡ, ಬಿಡು. ಸ್ಟಾರ್ಟ್ ಮಾಡ್ಕೋತಾನಂತ. ಡ್ರೆಸ್ ಚೇಂಜ್ ಮಾಡು, ಮೊದಲು ಚೇಂಜ್ ಮಾಡಿ ಇದನ್ನು ಮಾಡು. ಈ ಸ್ಟ್ಯಾಂಡ್ ಒಪ್ಪರತ್ತ ಮನಾಗ ಹೊಂಟಿತದ. ಸ್ಟ್ಯಾಂಡ್ ಹೋಗೈತೆ ಇಲ್ಲಿ, ಮಣ್ಣು ಹಾಕಿದ್ದು ಮಣ್ಣು ಧನುಷದ. ಇದಕ್ಕೈತಿ ಹಿಂದೆ ಬಾ. ಬಿಡು ಬಿಡು, ಒಪ್ಪರ ಹೋಗೈತೆ ಅಲ್ಲಿ ಕೂಡ. ಈ ಕಡೆ ನಿಮ್ಮ ಅಪ್ಪನ ಕಡೆ ಹೋಗು, ಮುಂದೆ ಹೋಗು. ಹಾಂ ಬಿಡು. ನೋಡಿ ಅಲ್ಲಿ ಹೂ ಯಜಮಾನ್ರು ದಿನ ತುಳಸಿ ಹೂ ತೆಗಿತಾನೇ ಇರ್ತಾರೆ. ಇಲ್ಲಿ ಬಟ್ಟೆಗಳು ಆರ್ಯಾವ ಇವತ್ತು. ನಾನಿಷ್ಟು ತುಳಸಿ ಇರಬೇಕು ಮನೆ ಹತ್ರ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಮನೆ ಹತ್ರ ಫುಲ್ಲು ತುಳಸಿ. ಮುಂಚೆ ಎಲ್ಲ ಫುಲ್ಲು ಭಟ್ರೆಲ್ಲ ಬಂದು ತುಳಸಿ ಕುಡಿಗಳನ್ನ ಒಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆದರೆ ಕುಡಿ ಕಟ್ ಮಾಡಿದಲೇ ಗಿಡಗಳು ಅಷ್ಟು ನಿಲ್ತಿದ್ದು. ಆವಾಗ ಹೂ ಹಾಕಿರಲಿಲ್ಲ ನಮಗೆ. ಒಟ್ಟು ತುಳಸಿ ಸಸಿ ಒಂದೊಂದು ವರ್ಷ ಬರ್ತಿರಲಿಲ್ಲ. ಈಗ ಒಂದು 2-3 ವರ್ಷ ಆಯ್ತು ನಾವು ಯಾರಿಗೂ ಒಯ್ಲಿಕ್ಕೆ ಬಿಡೋದಿಲ್ಲ ತುಳಸಿ ಕುಡಿಗಳನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸಸಿಗಳು ಎಷ್ಟು ನೋಡಿ, ಇಲ್ಲಿ ಅಲ್ಲಿದೆ ತುಳಸಿ ಸಸಿಗಳು. ಒಂದಿಟ್ಟು ಕ್ಲೀನ್ ಆದರೆ ಚೆಂದ ಕಾಣುತ್ತೆ ಅಲ್ವ ಸ್ನೇಹಿತರೆ. ಈಗ ಎಷ್ಟಾಗುತ್ತೆ ಅಷ್ಟು ಹುಲ್ಲನ್ನು ತೆಗಿತೇನೆ. ಫಸ್ಟ್ ಟೈಮ್ ಸ್ಕೂಟ್ರ್ ಹೊಡಿತಾ ಇದ್ದೇನೆ ಇವತ್ತು, ಫಸ್ಟ್ ಟೈಮ್. ಅಯ್ಯ ಧನುಷ ಸಾಕಪ್ಪ, ಇವಳು ನಗಾಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ಇವತ್ತು ಸ್ಕೂಟ್ರ್ ಹತ್ತಿದ. ತುಂಬಾನೇ ಭಯ ಆಯ್ತು. ಅಲ್ಲೇ ಹಚ್ಬಿಡು, ಭಯ ಆಯ್ತು. ಅವನು ಕಲ್ತ. ಮತ್ತು ನೀನು ಶ್ರೇಯ, ನೀನು ಯಾವಾಗ? ಅವನಿಗೆ ದೊಡ್ಡವಳಲ್ಲ ನೀನು, ನೀನೇ ಕಲಿಲಿಲ್ಲ. ಅವನು ನೋಡು ಸಡನ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ. ಏ ಬೇಡ ಶ್ರೇಯ, ಬೇಡಮ್ಮ. ಇವಳಿಗೀಗ ಕಿವಿ ಕೇಳಿಸ್ತಾ ಇಲ್ಲ ಅಲ್ಲ? ಕಲಿಬಹುದು, ಅದಕ್ಕೆ ಟೈಮ್ ಐತಿ. ಈಗ ಟೈಮ್ ಉಂಟು, ಬನ್ನಿ ನೋಡು. ನಾನು ಕೆಲಸ ಮಾಡೋತ್ನಾಗ ಆಗಲ್ಲ ಅದು ಗಾಡಿ. ಈಗ ಎಂತ ಕೆಲಸ ನಿಮಗೆ? ಹಾಸ್ಕೊಂಡ್ ಮಕ್ಕೊಂದಾನ ಹುಲ್ಯ ನಿಮ್ಮಪ್ಪ. ಇಲ್ಲಿ ಗೊತ್ತೈತೆ ನಿನಗೆ? ಅಲ್ಲ ಬಂದಂದ ಅಷ್ಟು ಕೆಲಸ ಮಾಡತ್ತಾನು. ಮತ್ತೆ ಎಂತ ಕೆಲಸ ಅಂತ ಅಪ್ಪಗ ಕೇಳ್ತಿ ಅಂದ್ರೆ ನೀನೆಂತ ಮಗಳಲ್ಲಿ? ನೋಡಿ ಅವನು ಅಲ್ಲಿ ಹೋಗ್ತಿದ್ವಿ. ಬೇಡ ಟರ್ನ್ ಮಾಡ್ಲಿಕ್ಕೆ ನೀನು ಸುಮ್ಮನೆ ಕೂತು. ಅದು ಸ್ಕೂಟ್ರು ಗೊತ್ತಾ ನಿಂಗೆ?
ಹಾ ನಿಲ್ಸ. ಟೈಮ್ ಹೇಗೆ ಹೋದ ಸ್ಕೂಟರ್ ಒಂದು ಸಾಕು. ಸಡನ್ಲಿ ಏರ್ಸ್ಬಿಟ್ಟ, ಅದನ್ನ ಏರ್ಸ್ಬಿಟ್ಟು ನನಗ ಒಂದೊಂದ್ಸತಿ ಕಷ್ಟ ಆಗುತ್ತೆ, ಹೆದರಿಕೆ ಆಗುತ್ತೆ. ಅಲ್ಲ ಎಂತದ ಇವಳು ಕಲೀಲಿಕ್ಕೆ ಸ್ವಲ್ಪ ಭಯ ಪಡ್ಯಾತಾಳ. ಯಾರು ಸ್ಕೂಟರ್ ಕಲಿಸುದಿಲ್ಲ ನೀವಿಬ್ರು ಕೂಡ ನಂಗೆ. ಫಸ್ಟ್ ನಂಗೆ ಕಲ್ಸ ಅಂದ್ರೆ ನಾನು ಕ್ಲೀನ್ ಮಾಡ್ತೇನೆ. ಆ ಥರ ಮಾಡಬಾರ್ದು. ಕ್ಲೀನಿಂಗ್ ಮೊದಲು ಸ್ವಲ್ಪ ಸ್ವಲ್ಪ ಹಿಡಿಬೇಕು. ಸಡನ್ಲಿ ಕಲೀಲಿಕ್ಕೆ ಹೋಗ್ಬಾರ್ದು. ಯಾವುದಾದ್ರೂ ಬರೋದಿಲ್ಲ ಅದು. ನಿಧಾನಕ್ಕೆ ಕಲ್ಕೊಂಡ್ರೆ ಚೆನ್ನಾಗಿ ಕಲಿಬೇಕು. ನನಗೂ ಬರ್ತಿರ್ಲಿಲ್ಲ, ನಾನು 2 ವಾರ ಕಲ್ತಿದ್ದೀನಿ. ನಾ ಮನ್ಸು ಮಾಡ್ರಿ 2 ದಿನದಲ್ಲಿ ಕಲಿತೇನೆ. 14ರಲ್ಲಿ ನಾನು ಸ್ಕೂಟಿ ಕಲ್ತದ್ದು. ನಂಗೆ ಲೈಸೆನ್ಸ್ ಮಾಡಿಸಿಲ್ಲ ನಿಮ್ಮ ಅಪ್ಪ. ಇಷ್ಟ ಆಗುತ್ತೆ ನಂಗೆ ಅಪ್ಪ ಕಲಿಸ್ತಿಲ್ಲ ನೋಡ್. ನಾನು ನೀನೇ ಕಲಿಸ್ಬೇಕು. ನಂಗೆ ಬರಲ್ಲ. 14ರಲ್ಲಿ ಕಲ್ತದ್ದು ನಾನು. ನಂಗೆ ಬರಲ್ಲ ಸ್ಕೂಟಿ ಹೊಡಿಸ್ಲಿಕ್ಕೆ. ಹೋಗಿಲ್ಲ, ನಾಳೆ ಕಲಿಸೋ. ಇವತ್ತು ಇವರಿಗೆ ನಾಳೆ ಮಧ್ಯಾಹ್ನ ಸೊಳ್ಳೆ ನೋಡಿ ಗಾಡಿ ತಿರುಗಿ ನೋಡಿ. ಸುಳ್ಳು ನೋಡಿ ಎಷ್ಟು ಇದೆ ನೋಡಿ. ಬಿಡಿಲ್ಲ ನೋಡಿ. ಸ್ಕೂಟಿ ಕಲೀಲಿಕ್ಕೆ ಹರಸಾಹಸ ಪಡ್ತಿರುವಂತ ನನ್ನ ಮಗಳು ಶ್ರೇಯ. ಅವಳಿಗೆ ಅದು ಗಾಡಿ ತಿರುಗಿಸ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಹಾ ಹಾಗೆ. ಹಾ ಮುಂದ್ಗಡೆ ಎಡಗಡೆ ಸೈಡ್ ಟರ್ನ್ ಮಾಡ್ಕೊ. ಹಾ ಮತ್ತೆ ಹಿಂದೆ ಬಾ ಧನುಷನ್ ಕಡೆ. ಸ್ವಲ್ಪ ಧನುಷನ್ ಕಡೆ ಹಿಂದೆ ಬಾ. ಹಾ ಮುಂದೆ ಹೋಗಿ ಈಗ. ಹಾ ಬಿಡು. ನೋಡಿ ಅಕ್ಕ ತಮ್ಮ ಕೂಡಿ ಸ್ಕೂಟರ್ ಕಲಿತಾ ಇದ್ದಾರೆ. ಏಯ್ ಬಿಟ್ಟಿ ಕಾಯನ್ ಗಾಡಿ ಶ್ರೇಯಮ್ಮ ನೀನು. ಅಲ್ಲಿ ಯಜಮಾನ್ರು ಇದನ್ನ ಮಾಡ್ತಾ ಇದ್ದಾರೆ. ಹುಲ್ಲು ನಾನು ಕಿತ್ತಿದ್ನೆಲ್ಲ ಎತ್ತಿ ಬಿಸಾಕ್ತಾ ಇದ್ದಾರೆ. ಭಾರ ಇದೆ ಅದು, ಮಣ್ಣು ಎಲ್ಲ ಇರೋದ್ರಿಂದ. ಇವರು ಸ್ಕೂಟರ್ ಕಲಿತಾ ಇದ್ದಾರೆ ಇವತ್ತು ವಿಡಿಯೋ. ಆಯ್ತಾ ಬಿಟ್ರಾ? ಇಷ್ಟೇನಾ? ಮುಂದೆ ಓಡಿಸಲ್ವಾ? ಅಷ್ಟೇನಾ? ಸರಿ ನಡಿ, ಒಳಗಡೆ ನಡಿ. ಸೊಳ್ಳೆ ಕಡೆ ಅಥವಾ ಭಾಳ ಸೊಳ್ಳೆ ಬಂದಾವ. ನಡಿ ಇವತ್ತು ಆಯ್ತಲ್ಲ, ಇಷ್ಟು ಕಲಿತ್ರಲ್ಲ. ಫಸ್ಟ್ ಟೈಮ್ ಧನುಷ ಸ್ಕೂಟಿ ಓಡಿಸಿದ. ಹೇಗೆ ಅನಿಸ್ತಿತ್ತು ನಿಮ್ಮ ಅನಿಸಿಕೆಗಳು ಹೇಳಿ? ಬೇಡಪ್ಪ ಅಲ್ಲ, ಈಗ ಮೊದ್ಲಿಗೆ ಓಡಿಸಿದೆಯಲ್ಲ ಸ್ಕೂಟ್ರ್, ಹೇಗೆ ಅನಿಸಿತ್ತು? ಎಂತ ಅನಿಸ್ಲಿಲ್ಲ? ಬೆಳಿಕದ ಲಜ್ಜ ಸ್ನೇಹಿತರೆ. ನನಗೆ ಮಾತ್ರ ಆಗ್ಯಾವ ಅಂದ್ರೆ ಬೆಳಿಕದ್ ನೋಡಿ. ನನ್ನ ಮಗನ ತಲೆ ಎಷ್ಟಾಗಿದೆ. ಅವಳದು ಹಾಗೆ. ಅವಳು ಅಷ್ಟು ಕಾಣಲ್ಲ ಈಗ, ಇನ್ನೂ ಭಾಳ ಕಾಣತ್ತ ಧನುಷ್. ಸಾಕು ಬಿಡ್ಕನೋ. ಕೇರ್ ಮಾಡೋದು ಬಿಟ್ಟಿದ್ದೇನೆ. ಅದಕ್ಕೆ ಕೇರ್ ಮಾಡೋದು ಬಿಟ್ರೆ ಆಗಲ್ವಾ? ಒಳ್ಳೇದು. ನಾನೆಂತ ಹೇಳಲ್ಲ ರೀ ಧನುಷ. ಹುಷಾರ್ ಕಣ ಧನುಷ. ಇವಳಿಗೆ ಒಟ್ಟು ಖುಷಿ. ಅವನು ಕಲತ, ಇವಳಿಗೆ ಹೆದರಿಕೆ ಈಗ. ಒಟ್ಟು ನೀನು ಕಲಿಬೇಕಣ್ಣ ಧನುಷ್. ಬಿದ್ದೆ ಕಣ. ಹುಷಾರ್ ಕಣ, ಹುಷಾರ್ ಧನುಷ್. ನಂಗೆ ಹೆದರಿಕೆ ಆಗ್ತಾ ಉಂಟು. ಹೋದ ಮೇಲೆ ಹೋದ. ಸಾಕ್ ಬಿಡ, ಅಲ್ಲೇ ಇಟ್ಬಾ ಇನ್ ಮತ್ತೆ ಬೇಡ. ನೋಡಿ 2ನೇ ರೌಂಡ್ ಹೋದ. ಇವಳಿಗೀಗ ಇದು ಆಗ್ತಾ ಉಂಟು. ಅವಳಿಗೆ ಕಿವಿ ಇದಾಗಿದೆ ಅಂತೆ. ಇದು ಮಾಡ್ತಾ ಇದ್ದಾಳೆ ಸ್ನೇಹಿತರೆ. ಅದಕ್ಕೆ ಕಿವಿ ಕಿವಿಡು. ಯಾಕೆ? ಸ್ಕೂಟರ್ ಮನೆಯಲ್ಲಿ ಇದ್ರೆ ತಾನೇ. ಯಾವತ್ತಾದ್ರೂ ಒಂದು ದಿನ ಅಷ್ಟೇ.